ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಆಬ್ವಿಯಸ್ಲಿ ನೋಡಿದ್ದೀರಾ ತಮಿಳಿನಲ್ಲಿ. ನನ್ನ ಎಮ್ಮೆ ಬರ್ತಡೇ ಇದೆ. ಸೊ ವಿಶ್ ಮೈ ಎಮ್ಮೆ ವೆರಿ ಹ್ಯಾಪಿ ಬರ್ಡೇ. ಸೊ ಚೈಲ್ಡ್ ಜೋಕ್ಸ್ ಎನಿವೇಸ್. ಸೊ ಇವಾಗ ಬೇಸಿಕಲಿ ನಾನು ನಾಳೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಬಟ್ ದೆನ್ ಅವಳು ನನಗೆ ಏನೋ ಗಿಫ್ಟ್ ತಂದಿದ್ದಾಳೆ. ಅದೇನೋ ಗೊತ್ತಾಗ ಅದು ರೂಲು. ನನ್ನ ಬರ್ಡೇ ಅವಳ ಬರ್ಡೇ ಇದ್ದಾಗ ನನಗೂ ಗಿಫ್ಟ್ ಕೊಡಬೇಕು ಅಂತ. ಓಕೆ, ನನಗೆ ಸೊ ಶಿ ಸ್ಟಾರ್ಟೆಡ್ 24. ಸೊ ಯಾ ಹುಷಾರಿಲ್ಲ ಹಂಗಲ್ಲ, ನಂಗೆ ಸೈನಸೈಟಿಸ್ ಆಗಿತ್ತು. ಬಟ್ ನಾನು IFIM ಜೇನ್ ಹಾಕೋಣ ಅಂತ ಪಾಪ ಎಷ್ಟೋ ಜನ ಓಟ್ಸ್ ಹಾಕಿದ್ದಾರೆ. ನಾಟ್ ಬ್ಯಾಡ್ ಯಾ. ನನ್ನ ರೀಲ್ಸ್ ನೋಡೋರು ಸ್ವಲ್ಪ ಓದೋರಲ್ಲ. ಸೊ ಯಾ ಎಷ್ಟೋ ಜನ ನೋ ಕೂಡ ಹಾಕಿದ್ದಾರೆ. ಎನಿವೇಸ್ ನೋಡ್ಬೇಡಿ, ಇಟ್ಸ್ ಫೈನ್, ನಿಮ್ ಇಷ್ಟ. ನಿಮ್ಮ ಇಂಟ್ರೆಸ್ಟ್ ಬೇರೆದೊಳಿದ್ಯಾ ಅನ್ಸುತ್ತೆ ಅಂದ್ರೆ. ಓಕೆ, ನೀವ್ ಇಂಟ್ರೆಸ್ಟ್ ಬರೀ ರೀಲ್ಸ್ ಅಲ್ಲಿ ಬ್ಲಾಗ್ ಅಲ್ಲಿ ಅಂತೊಳಗೆ ಓದೋದ್ರಲ್ಲಿ ಇಲ್ಲ ಅಂತ ಇದೆಯಾ? ಜಸ್ಟ್ ಜೋಕಿಂಗ್. ಸೊ ಯಾ ನನ್ಗೆ ಇವಾಗ ನನ್ನ ಗಿಫ್ಟ್ ನಾನು ಓಪನ್ ಮಾಡ್ಬೇಕು ಫಸ್ಟ್. ಬಾಯ್. ನಿಂಗೆ ಶಾಕ್ ಆಗುವುದು ಗಾಯ್ಸ್, ನಾನು ಮೆಡಿಸಿನದು. ನಾನು ಸ್ಪೆಕ್ಸ್ ತಂದಿದ್ದೆ ಅನ್ಕೊಂಡೆ. ಸ್ಟೇಪಲ್ ಮಾಡಿದ್ದೀನಿ, ಹುಷಾರಾಗಿ ಓಪನ್ ಮಾಡಿ. ಜಾತ್ರೆ ಮಾಡೋಳು. ಏಯ್ ಬತ್ತಾನೆ ಇಲ್ಲ, ನಾನು ಫೋಟೋ ಫ್ರೇಮ್ ಅನ್ಕೊಂಡು ಖುಷಿ. ಓ ಸೈಕ್, ನೀನ್ ಹೇಳಿದಲ್ಲ ಇಲ್ಲಿ ವರ್ಡ್ ಆಗಿ ಇದು ಹಾಕ್ತೀನಿ ಅಂತ. ಚೆನ್ನಾಗೈತೆ. ಏನ್ ಕ್ರಿಯೇಟಿವಿಟಿ ಗೈಸ್. It took only 10 days for me to do that. ಅಷ್ಟೇನಾ? 10 days. ಸೈಕ್. I hope you liked it. Yeah, of course. ನೀನೇನೋ ಅನ್ಕೊಂಡಿದ್ದೆ ಏನೋ. ಆಕ್ಚುಲಿ ಫೋಟೋ ಫ್ರೇಮ್ ಅನ್ಕೊಂಡಿತ್ತು, ಬೇಜಾರಾಯ್ತು. ಬಟ್ ಇಟ್ಸ್ ಓಕೆ. ನೋಡಿ ಗೈಸ್, ಹಾರ್ಡ್ ಹಾ ನೋಡು, ನಿಂಗೆ ಎಲ್ಲಿ ಡೋರು ಇಲ್ಲ ಅಲ್ಲಿ ಇದಕ್ಕೆ ಡ್ರಿಲ್ ಮಾಡಿಸ್ಬೇಕಾ? ಇಲ್ಲ, ಇದು ಡಬಲ್ ಟೈಪ್ ಹಾಕ್ಬಿಟ್ಟು. ಓಕೆ, ಇಲ್ಲೇ ಹಾಕೋಣ. ಯಾವ ವಿಷಯ ಅದೇ ಅಲ್ಲಿ ಟಿವಿ ಹತ್ರ. ತೂಕ ಐತೆ ಮಗ. ಅದು ಇದು ಕ್ಲೇ, ಮಾಡಲಿಂಗ್ ಕ್ಲೇ. Guys, this year is the gift is the year is the mine. ಹ್ಯಾಂಡ್ಮೇಡ್ ಗಿಫ್ಟ್ ಗೈಸ್. ಹ್ಯಾಂಡ್ಮೇಡ್ ಗಿಫ್ಟ್. ನಾನು ಫೋಟೋ ಫ್ರೇಮ್ ಅನ್ಕೊಂಡು ಖುಷಿ ಆಗಿತ್ತು. ಮಧ್ಯದಲ್ಲಿ ಫೋಟೋ ಅನ್ಸ್ಬಿಟ್ರೆ ಫೋಟೋ ಫ್ರೇಮ್ ಆಗಿರೋದು. ಬಟ್ ಇಟ್ಸ್ ಓಕೆ. ನಾನು ಲಿಕ್ಕಿ ರಚ್ಚು ಅಂತ ಅವಳಿಗೆ ಇಷ್ಟ. ನಂದು ನೆಕ್ಸ್ಟ್ ನಂದು ಇಫ್ ಇನ್ ಕೇಸ್ MBA ಆದ್ಮೇಲೆ ಬಿಸ್ನೆಸ್ ಆಗಿದ್ರೆ ದಟ್ ಬಿಸ್ನೆಸ್ ನೇಮ್ ಇಸ್ LR ಲೋಹಿತ್ ರೆಡ್ಡಿ. ಲಿಕ್ಕಿ ರಚ್ಚು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ ಫೋಟೋ ಮಾಡಿಸಿದಳು ಅವಳು. ಏನ್ ಕೊಲಾಬ್ರೇಷನ್ ಚೆನ್ನಾಗಿದೆ ಗೈಸ್. ಅಲ್ಲಿ ಹೋಗಿ ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಪೋಸ್ಟ್ ಮಾಡಿ ನೋಡಿದ್ದೀನಿ ನಿಮ್ದ್ರಲ್ಲಿ. ಅಲ್ಲೆಲ್ಲ ನೋಡಿ ಎಷ್ಟು ಇನ್ನೂ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಸ್ಟೋರ್ ಹೋಗಿ ವಿಸಿಟ್ ಮಾಡಿ. ಓಕೆ, ಯಾಕೆ ಅಂತ ಇದೆಯಾ ನಿಮ್ಮ ಬರ್ಡೇ ಅಂತ. ಹ್ಯಾಪಿ ಬರ್ಡೇ. ಕೇಕ್ ಗಿಫ್ಟ್ ಕೊಟ್ಬಿಡ್ತೀನಿ ತಗೋ ಇವಾಗಲೇ. ಯಾಕೆ ಕೊಟ್ಟಲ್ಲ ನೋಡಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೊಡ್ತೀನಿ ನಾನು. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ನಾನು ಇದನ್ನು ರ್ಯಾಪ್ ಆಗಲಿ ಏನಾಗಲಿ ನಾನು ಮಾಡಿಸಿಲ್ಲ. ನನ್ನ ಸ್ಟೈಲೆಲ್ಲ ಅನ್ಕೊಡ್ತಾ ಇದ್ದೀನಿ. ನೀನು ಅವಾಗಲೇ ನಾನು ಏನಂತ ಕರಿತಿದ್ದೆ? ಹೆಂಗೆ ಓಡ್ತೀನಿ ಅಂತಿದ್ದೆ ಅಲ್ಲ, ಹೆಂಗೆ ಓಡ್ತೀನಿ ಅಂತಿದ್ದೆ. ಅನ್ಕೊಂಡೆ ನನ್ನ ಬರ್ಡೇ ಇನ್ಕಂಪ್ಲೀಟ್ ಆಗಿರುತ್ತೆ ಅಂತ. ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ತಗೊಳ್ಳೋಣ ಅಂದ್ಕೊಂಡೆ. ನಮ್ಮ ಅಮ್ಮ ಅವತ್ತು ಹೋಗಿದ್ದಾಗ ಬೈತಾ ಇದ್ರು, ನೀನೇನು ಬೈತಾ ಇದ್ರು. ಇಷ್ಟ ಆಯ್ತು ಮಾಡು ಸುಮ್ಮನೆ ಬಡೂರ್ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ. ನಾಳೆ ತೋರಿಸ್ತಾ ಇರ್ಬೇಡಿ ಬಡವ್ರ ಬರ್ಡೇ ಸೆಲೆಬ್ರೇಟ್. ಏನು ತೋರಿಸ್ತೀನಿ? ಏನೇನು ಹೇಳಿದ್ಯಲ್ಲ ನೀನು ನಾಳೆ? ಏನು ಗಿಫ್ಟ್ ಪ್ರಾಮಿಸ್ ಇಷ್ಟೇ ಅಲ್ಲ, ನೀನೇನೋ ಸೆಲೆಬ್ರೇಷನ್ ಹೇಳಿದ್ಯಾ? ಏನು ಸೆಲೆಬ್ರೇಷನ್ ನಾನು ಹೇಳಿಲ್ಲ. ಮಾಡು. ಎಷ್ಟು ಸಲ ಹೇಳ್ತಾ ಮಾಡಿ ಬೇಗ. ಸರಿ, ಎಷ್ಟು ಸರ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಓಪನ್ ಮಾಡಿಬಿಟ್ಟ. ಸೊ ಕ್ಯೂಟ್. ಯಾವ್ದು ಚೆನ್ನಾಗಿದೆ? ಮಿಂಟೆ
ಅದು ಕ್ಯಾಂಡಲ್ ಅನ್ಸಲ್ವಾ ಹಾಲಿವುಡ್ ನೀ ಹೇಗೋ ಇಷ್ಟ ಇಲ್ಲ ಕ್ಯಾಂಡಲ್ ಅದು ಇದು ಮಾಡಬಾರ್ದಲ್ಲ, ಏನು ಬ್ಲೋ ಮಾಡ್ಬಾರ್ದಲ್ಲ. 10 ರೂಪಾಯಿ ಕೊಟ್ಟಿದ್ದೇನೆ ನಾನು. ಸರಿ ದೊಡ್ಡ ಕೇಕ್ ಮಾಡೋಣ ಸರ್. ದೊಡ್ಡ ಕೇಕಾ? ಯಾಕೆ ದೊಡ್ಡ ಕೇಕ್ ಕಟ್ ಮಾಡ್ಸೋದು? ಆಲ್ರೆಡಿ ಬಿದ್ದು ಒದ್ದಾಡಿ ನಾನು ಮಂಚ ನಾಳು ಮಾಡಿಕೊಳ್ಳ. ಕಂಜೂಸ್. ಗುಡ್ ಮಾರ್ನಿಂಗ್. ಇವಾಗ ಜಸ್ಟ್ ನಾನು ಇದ್ದೆ, ಇವಳು ಅವಾಗಲೇ ಎದ್ದು ಹೊಲ್ಬಿಟ್ಲು ಬಿಕಾಸ್ ಶಿ ಇಸ್ ನಾಟ್ ವೆಲ್ ಆನ್ ಬರ್ಡೇ. ಏನಾಗಿದೆ? ಉಲ್ಟಾ ಕ್ಯಾಮ್ರಾ ಹಾಕೊಂಡು ಓಡಾಡ್ತದೆ. ಎಲ್ಲಿದ್ಯಾ? ಏನಾಗಿದೆ? ಅವಳಿಗೆ ಹೊಟ್ಟೆ ನೋವ್ತಾ ಇದೆ ಗೈಸ್. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ನಂದು ಏನಿಲ್ಲ, ಅವಳದು ಏನಿಲ್ಲ. ದಿಸ್ ವಿಲ್ ಬಿ ಬೋರಿಂಗ್ ಬರ್ಡೇ. ಆಮೇಲೆ ಅವಳಿಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊತಾರೆ, ತೋರಿಸ್ತೀನಿ ಅದೇನು ಮಾಡ್ತಾರೆ ಅಂತ. ಮೈ ಹೆಡ್ ಇಸ್ ರಿಯಲಿ ಏಕಿಂಗ್ ಬ್ಯಾಡ್ ಬಿಕಾಸ್ ನಂಗೆ ನೈಟ್ ನಿದ್ದೆ ಆಗಿಲ್ಲ ಗೈಸ್, ಕತ್ ನೋವ್ತಾ ಇತ್ತು. ಓಕೆ, ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗೋದು ನಿಮಗೆ ತೋರಿಸ್ತೀನಿ ಗೈಸ್. ಕಿಂಡರ್ ಜಾಯ್ ಬೊಕ್ಕೆ ಪ್ಯಾಕ್ ಮಾಡಿಸ್ಕೊಳ್ಳೋಲ್ಲ ಅಂತ ಕಿಂಡರ್ ಜಾಯ್ ಫಸ್ಟ್ ತೊಗೊಂಡು ಆಮೇಲೆ ಬೊಕ್ಕೆ ಮಾಡಿಸ್ಕೊತಾ ಇದ್ದೀನಿ ಗೈಸ್. ನನಗೆ ನಾವು ಮುಂಚೆ ನಾನು ಅವ್ಳಿಗೆ ಇದ್ರ ಮೇಲೆ ಕ್ರೇಜ್ ಅಂತ ಗೊತ್ತು, ಅದಕ್ಕೆ ಮಾಡಿಸ್ತೀನಿ ಗೈಸ್. ಈಗ ಜಸ್ಟ್ ಬೊಕ್ಕೆ ಮಾಡಿಸ್ಕೊಂಡು ಬಂದೆ. ಐ ಡೋಂಟ್ ನೋ ವೆದರ್ ಶಿ ವಿಲ್ ಲೈಕ್ ಇಟ್ ಆರ್ ನಾಟ್ ಬಿಕಾಸ್ ಅವಳು ಕೇಳ್ತಿದ್ಲು ಮುಂಚೆ ನಾನು ಕಿಂಡರ್ ಜಾಯ್ ಬೊಕ್ಕೆ ಅಂದ್ಕೊಂಡು. ಅಂದರೆ ನನ್ನನ್ನು ಕೇಳ್ತಾ ಇರಲಿಲ್ಲ, ಜಸ್ಟ್ ವಾಸ್ ಲೈಕ್ ಚೆನ್ನಾಗಿದಲ್ಲ ಅಂತ. ಮೇ ಬಿ ಅವಳಿಗೆ ನನ್ನ ಸಣ್ಣ ಎಫರ್ಟ್ಸ್ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡು. ಸಣ್ಣದಲ್ಲ, ಕಾಸ್ಟ್ಲಿನೇ. ಎನಿವೇಸ್ ಇವಾಗ ಜಾಸ್ತಿ ಲೇಟ್ ಆಗಿಬಿಟ್ಟಿದೆ ಗೈಸ್. ಇವಾಗ ಡಾಕ್ಟರ್ ಹತ್ರ ಬೇರೆ ಹೋಗಬೇಕು. ಡಾಕ್ಟರ್ ಹತ್ರ ಹೋಗಿ ಎಲ್ಲ ಹೋಗ್ತಿರ್ ತೋರಿಸ್ತೀನಿ. ಸದ್ಯಕ್ಕೆ ಅವಳಿಗೆ ಹುಷಾರಿಲ್ಲ, ಸೊ ಮೇ ಬಿ ಲಂಚ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿರಬೇಕು. ವಿಲ್ ಸಿ. ಪಾರ್ಟಿ ಕೊಡಿಸ್ತೀರಾ? ಮಾಡಿಸ್ಕೊತಾವಳೆಲ್ಲ ಮಾಡಿಸ್ಕೊಳ್ಳಿ. ಎನಿವೇಸ್ ಇವಾಗ ಅವಳೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾಳೆ, ಅದನ್ನು ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಹಾಕ್ಕೊಂಡು ಸಿಗ್ತೀನಿ. ಓಕೆ ಬಾಯ್. ಸೊ ವೆಲ್ ಗೈಸ್, ಇವಾಗ ಜಸ್ಟ್ ರೆಡಿ ಆದೆ. ಇವಾಗ ರೂಮ್ ಎಲ್ಲ ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಅನ್ಕೋಬೇಡಿ ಯಾವಾಗಲೂ ಉಳಿದಿದ್ದೆ ತಗೊಳ್ಳೋ ಅಂತ. ಆ್ಯಂಡ್ ಇಟ್ ಇಸ್ ಲುಕಿಂಗ್ ಸೋ ಪ್ರಿಟಿ. ನಂಗೆ ಸಕ್ಕತ್ ಇಷ್ಟ ಆಯಿತು. ಹರ್ ಹಾರ್ಡ್ ವರ್ಕ್ ವಾಸ್ ಲೈಕ್ ಡ್ಯಾಮ್. ನಂಗೆ ಸಕ್ಕತ್ ಇಷ್ಟ ಆಯಿತು. ವೆರಿ ಕ್ರಿಯೇಟಿವ್ ಗೈಸ್. ಓದೋದ್ರಲ್ಲೂ ಚೆನ್ನಾಗಿದ್ದಾಳೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ ಅವಳು. ಲೈಕ್ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ಸೊ ಇವಾಗ ಹೋಗಿ ಅವಳು ಮೀಟ್ ಮಾಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಇವಾಗ ಕನ್ಫ್ಯೂಸ್ ಆಗಿಬಿಟ್ಟಿರೋ. ಕ್ಲಿನಿಕ್ ಹೋಗ್ಬೇಕು, ಓಕೆನಾ? ನಾವು ಕ್ಲಿನಿಕ್ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿದೆ. ಈಗ ಬೊಕ್ಕೆನ ನಾನು ಎಲ್ಲೋ ಒಂದು ಕಡೆ ಸಾಗಿಸ್ಬೇಕು. ಅದು ಹೆಂಗೆ ಸಾಗಿಸೋದಂತಲೇ ಗೊತ್ತಾಗ್ತಾ. ಅವಳು ಭಾರಿ ಚೂಟಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಎನಿವೇಸ್ ನೋಡೋಣ ಇರಿ, ಹೆಂಗನ ಮಾಡೋ ಒಂದು ಐಡಿಯಾ ಮಾಡ್ಬಿಟ್ಟು ಕವರಲ್ಲೇನೋ ಹಾಕೊಂಡು ಹೋಗ್ತೀನಿ ಅಷ್ಟು. ಇನ್ನೇನು ಮಾಡೋಕ್ಕಾಗುತ್ತೆ ನಾನು. ಸರಿ ಮನೆ ಮಾಡೋಣ. ಇಂತು ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಮಾಡಿಬಿಟ್ಟೆ. ಎನಿವೇಸ್ ಅವ್ಳಿಗೇನಂತ ಅರ್ಥ ಆಗಿರೋಲ್ಲ. ಅವಳು ಆ್ಯಕ್ಚುಲಿ ಏನು ಗೊತ್ತಾ, ಅವ್ರು ಹೇಳಿದರು ಇಲ್ಲಿ ಗುಪ್ತಾ ಕ್ಲಿನಿಕ್ ಮಾಸ್ಕ್ ಯಾರು ನೋಡ್ತಾ ಇದ್ರೆ ಅಲ್ಲಿ ಬರೋಗಿದ್ರೆ ಮಾಸ್ಕ್ ಹಾಕ್ಕೊಂಡು ಬನ್ನಿ. ಅವ್ರು ಹೇಳ್ತಾ ಇದ್ರು ಓಕೆ ನಾ ಮಾಸ್ಕ್ ಹಾಕ್ಕೊಂಡು ಬನ್ನಿ ಅಂತ. ಹಂಗೆ ನುಗ್ಬಿಟ್ರಿ. 10 ನಿಮಿಷ ಆದಮೇಲೆ ಒಳಗಡೆ ಕೂತ್ಮೇಲೆ ಹೇಳ್ತಾರೆ ಮಾಸ್ಕ್ ಎಲ್ಲಿ ಅಂತ. ಅದು ಮಾಸ್ಕ್ ಎಲ್ಲಿ ಅಂತ ಐಬ್ರೋಸ್ನೆಲ್ಲ ಎನಿವೇಸ್ ಅದಕ್ಕೆ ಮಾಸ್ಕ್ ನಾನು ಹಾಕೋಬೇಕೇನೆ. ಆ್ಯಕ್ಚುಲಿ ನನಗೆ ಗಂಟ್ಲು ನೋವಿರೋದು. ನನಗೆ ಗಂಟ್ಲು ನೋವಿರೋದು. ದೇಶಗಳು ಹಿಂಗೆ ಚೆನ್ನಾಗಿದಲ್ಲ, ರಚಿತಾರಾಮ್ ಥರ. ಇದು ಒಂದು ಕ್ಲೈಮೇಟ್. ಅದು ಯಪ್ಪ ಬನ್ನಿ ಗೈಸ್, ಅವ್ರೇನಂತಾರ ಮೆತ್ತಗೆ ರೆಕಾರ್ಡ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಹೆಜ್ಜೆ ಹಾಸ್ಪಿಟಲ್ ಕಡೆಗೆ ಅಂದರೆ 100 ವಾರ ಆರೋಗ್ಯದಿಂದ ನೋಡ್ಕೋ ಅಂತ ವಿಶ್ ಮಾಡು. ಹ್ಯಾಪಿ ಬರ್ಡೇ ಅಂತ ಬರ್ಡೇ ಇದೆ ಗೈಸ್. ಇವಾಗ ಜಸ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಮೇಡಮು ಹೆಂಗಿದೆ ಟ್ಯಾಬ್ಲೆಟ್ಸ್ ರುಚಿ. ಸೊ ಇವಾಗ ಎಲ್ಲ ಹೋಗ್ಬೇಕು. ಕನ್ಫ್ಯೂಷನ್ ಸ್ಟೇಟ್ ಅಲ್ಲ, ಇದು ಒಂದು ವೆದರು. ಹಾಯ್ ನಮ್ಮ ಸೂರ್ಯ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಐ ಡೋಂಟ್ ನೋ ವೈ ದಿಸ್ ಥಿಂಗ್ಸ್ ವಿಲ್ ಆಕ್ಯುಪೈ ಹೆಮ್. ಎನಿವೇಸ್ ಗಾಡಿ ಓಡಿಸಮ್ಮ ಬರ್ಡೇ ಗರ್ಲ್. ನೋಡಿ ಗೈಸ್ ಡ್ರೆಸ್ಸು ನಾನು ಸೆಲೆಕ್ಟ್ ಮಾಡಿದ ಡ್ರೆಸ್ ಹಾಕಿಲ್ಲ. ಕಷ್ಟಪಟ್ಟು ಇಷ್ಟಪಟ್ಟು ರೆಡ್ ಕಲರು ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದ್ದೆ ಅವತ್ತು ಬಂದು. ಇನ್ಫ್ಯಾಕ್ಟ್ ಎನಿವೇಸ್ ನಮಗೆಲ್ಲ ಮರ್ಯಾದಿಲ್ಲ ಗೈಸ್ ಅಷ್ಟೇ. ಸಂಜೆ ಆಗಲ್ಲ ಅಂತಾಳೆ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಕುತ್ಕೊಳಕ್ಕಾಗಲ್ಲ ಅಂತ. ನೋಡೋಣ ಆಯ್ತು. ಬಟ್ಟೆ ತಂದ ಹೊಸಕ್ಕೆ? ಇಲ್ಲ ಅಂದೆ ಗೂಬೆ. ಸರಿ ಬಿಡು 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 ಬಾಯ್ಲಿ. ನೋಡಿ ನಿಂತಾಳೆ. ಓಕೆ ಗೈಸ್, ಇವಾಗ ಜಸ್ಟ್ ಕೇಕ್ ತಗೊಳಕ್ ಬಂದಿದ್ದೆ. ಸೊ ನಾನು ಆಲ್ರೆಡಿ ಇಷ್ಟಪಟ್ಟು ಮಾಡ್ಸಿರೋ ಕೇಕ್. ನಿಮ್ಗೂ ಸಸ್ಪೆನ್ಸ್ ಇರಲಿ ಅಂತ ಆಮೇಲೆ ತೋರಿಸ್ತೀನಿ. ಓಕೆ ಅನ್ವಿತಾ ಆಯ್ ಆಯ್ನೇ ಒಳ್ಳೆ ಮೋನಾಲಿಸ ನಿಂತ್ಕೊಂಡು ಏನು ಗುರಾಯಿಸ್ತಿದ್ಯಾ? ಸರಿ ಗೈಸ್ ಬನ್ನಿ, ಇವಾಗ ಕೇಕ್ ತೊಗೊಂಬರಕ್ಕೆ ಹೋಗಿದ್ದಾರೆ ಇವರು. ಸೊ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಬಿಡ್ದಲ್ಲ ಅವಳು ಮುಂಚೆನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳಿಗೆ ಮುಂಚೆನೆ ಗೊತ್ತಾಗಿತ್ತು. ಐ ಡೋಂಟ್ ನೋ ಹೌ, ಬಟ್ ಅವಳಿಗೆ ನಾನು ಇನ್ನೇ ನೋಟ್ ಎಲ್ಲ ಗೊತ್ತಾಗ್ಬಿಡುತ್ತೆ.
ಎನಿವೇಸ್ ಮನಿಗೆ ನಿಮ್ಗನ್ನ ಸಸ್ಪೆನ್ಸ್ ಇರಲಿ. ಎಕ್ಕಿ ಯಾರೋ ಲ್ಯಾಪ್ಟಾಪ್ ಕೊಟ್ಟು ನನಗೆ ಸುಸ್ತಾಗ್ಬಿಟ್ಟೈತೆ. ಏನು ಮಾತಾಡಲಿ? ಹಾಂ, ಅಕ್ಕವ್ರು ಎಂಟ್ರಿ ಕೊಡ್ತಾರೆ. ಏನೇ ಒಳ್ಳೆ ರೌಡಿ ಥರ ಎಂಟ್ರಿ ಕೊಡ್ತಾ ಇದ್ದಲ್ಲಿ ಕುತ್ಕೋ ಬರ್ತೀನಿ. ಗೈಸ್ ನಿಮ್ಗೆ ಗೊತ್ತು ನಾನು ಎಲ್ಲಿ ಬಂದಿದ್ದೀನಿ ಇವಾಗ ಅಂತ. ನಾನಿಲ್ಲಿ ನಮ್ಮ ವಿದ್ಯಾರಣ್ಯಪುರಲ್ಲಿ ರಾಯಲ್ ಸಿನಿ ಸೆಲೆಬ್ರೇಷನ್ಸ್ ಬಂದಿದ್ದೀನಿ. ತುಂಬ ಅಫೋರ್ಡಬಲ್ ಪ್ರೈಸಸ್ ಇದೆ. ನೀವು ಬರಬೇಕು, ಟ್ರೈ ಮಾಡಿ. ಇನ್ನೊಂದು ಬಿಲೋವೆಡ್ ಒನ್ಸ್ ಫ್ರೆಂಡ್, ಮಮ್ಮಿ ಪಪ್ಪ ಯಾರಿಗೆ ಆಗಿರಲಿ ಬಂದು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಎಲ್ಲ ನಮ್ಮ ಕನ್ನಡ ಹೀರೋಸ್ ಎಲ್ಲ ಏನು ಕ್ರೇಜ್ ಇದೆ ಅಲ್ಲ. ನಮ್ಮ ಗಣೇಶ್ ಇಲ್ವಾ ಗೈಸ್? ಎನಿವೇಸ್ ನಮ್ಮ ದುರ್ಗಮ್ಮ ಇದ್ದಾರೆ ನೋಡಿ. ಹೋಗ್ತೀರಿ ಗೈಸ್, ಸಂಜೆನೇ ಹೋಗ್ತೀರಿ, ತೋರಿಸ್ತೀನಿ ನಿಮ್ಗೆ ಹೇಗೆ. ಏನು ದುರ್ಗಮ್ಮ ಕಾಣಿಸ್ತಾ ಇಲ್ವಾ? ನಾನು ಫೋನಲ್ಲಿ ತೋರಿಸ್ತಾ ಇದ್ದೀನಿ, ಅವಳಿಗೆ ದುರ್ಗಮ್ಮ ಕಾಣಿಸ್ತಾ ಇಲ್ಲ ಅಂತ ಝೂಮ್ ಮಾಡೋದು. ಸೊ ಇಟ್ಸ್ ರಿಯಲಿ ಪ್ರಿಟಿ ಡೆಕೋರೇಷನ್ಸ್. ನೆಕ್ಸ್ಟ್ ನಾನು ಇನ್ನೂ ದರ್ ಅರೇಂಜಿಂಗ್ ಸಮಥಿಂಗ್. ಅವ್ರು ಅರೇಂಜ್ ಮಾಡಿದ್ಮೇಲೆ ನಿಮಗೆ ಹೇಗೆಲ್ಲ ಇನ್ಸ್ಟಾಲ್ ರೀಲ್ಸ್ ಹಾಕಿರ್ತೀನಿ, ಅಲ್ಲೋಗಿ ನೋಡಿ. ಇಲ್ಲಿ ಏನು ಅಷ್ಟು ನಾನು ಇದು ಹಾಕಿರಲ್ಲ, ಇನ್ಸ್ಟಾಲ್ ಹಾಕಿರ್ತೀನಿ ಹೋಗಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಹೆಸರು ಬಂದ್ಬಿಟ್ಟು ರಾಯಲ್ ಸಿನಿ ಸೆಲೆಬ್ರೇಷನ್. ಗೈಸ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ವಿಡಿಯೋ ನೋಡಿ. ಸೊ ಹೌ ಇಸ್ ಇಟ್? ಡಿಡ್ ಯು ಲೈಕ್ ಇಟ್? ಅಯ್ಯೋ ನನ್ನ ಕೈನೇ ಬರ್ತೈತೆ. ಡಿಡ್ ಯು ಲೈಕ್ ಇಟ್? ಗೈಸ್ ಏನು ಗೊತ್ತಾ, ಒಂದು ನಿಮಿಷ ಇರಿ. ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಚೀಸ್ ಕೇಕು. ಲೈಕ್ ನಾನು ಕಷ್ಟ ಬಿದ್ದು ಲೈಕ್ ಎಲ್ಲ ಕಡೆ ಕೇಳಿ, ಅದೇ ಸಾಕಾನಗರಲ್ಲಿ ಇದೆಯಲ್ಲ, ನೋ ಡೂಡ್, ಇದು ದಟ್ ಕಾರ್ಟಲ್ಲಿ ಮಾಡ್ತಾ ಇರ್ತಾರಲ್ಲ ಸ್ವೀಟ್ ಟೂತ್, ಅಲ್ಲೆಲ್ಲ ಕೇಳಿದೆ. ಫುಲ್ ವಿಚಾರ್ಸ್, ಎಲ್ಲೂ ಸಿಕ್ಕಿರಲಿಲ್ಲ ನನಗೆ. ಆಮೇಲೆ ಇಲ್ಲಿ ಸಿಕ್ತು ನಂಜಪ್ಪ ಸರ್ಕಲ್ ಹತ್ರ, ನಮ್ಮ ಮನೆ ಹತ್ರ. ಸೊ ಇದು ಮಾಡಿಸಿರೋದು ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಚೆನ್ನಾಯ್ತಾ? ಅದು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಕ್ಕಿದಾರಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ. ಅಷ್ಟೇ ನಂದು. ಆಮೇಲೆ ಆ ಬೊಕ್ಕೆ ಅವಳು ಜನ ಲೂಸ್ ಅನ್ಕೊಂತಾರೆ, ಬಟ್ ನಂಗೆ ನೋ, ಆ ಕಿಂಡರ್ ಜಾಯಲ್ಲಿ ಪ್ರಿನ್ಸಸ್ ಬರ್ತಾ ಇದೆ ಡಿಫ್ರೆಂಟ್. ಸೊ ಐ ವಾಂಟೆಡ್ ಟು ಕಲೆಕ್ಟ್ ದಟ್. ಏನೋ ಯಾರು ನೋಡೋದ್ಲ ಗೊತ್ತಿಲ್ಲ, ಬಟ್ ಕಿಂಡರ್ ಜಾಯ್ ಬೊಕ್ಕೆ ಅಂತ ತಲೆ ತಿಂತ ಇದ್ಲು. ನಾನು ನಿಮ್ಗೆ ಹೇಳಿದ್ನಲ್ಲ, ಟ್ರೆಂಡ್ ಆಗ್ತಾ ಇತ್ತು, ಎಲ್ಲರೂ ಕಿಂಡರ್ ಜಾಯ್ ಬೊಕ್ಕೆ ತಿಂದು. ಸೊ ಐ ವಾಂಟೆಡ್ and my special one gave it. So hope you are happy. ಅದೇ ಗೈಸ್, ಇದು ನಮ್ಮ ಮನೆ ಹತ್ರ ಇರೋ ವಿದ್ಯಾರಣ್ಯಪುರ ರಾಯಲ್ ಸಿನಿ. ಇದು ತುಂಬ ಚೆನ್ನಾಗಿದೆ, ತುಂಬ ಅಫೋರ್ಡೆಬಲ್ ಪ್ರೈಸ್ ಅಂತ ಇದ್ದೀನಿ. ಪ್ರೈಸ್ ಕೂಡ, ಫುಡ್ ಕೂಡ ಅವೈಲೇಬಲ್ ಇದೆ ನೋಡಿ. ಪ್ರೈಸ್ ಇಸ್ ಆಲ್ಸೋ ರಿಯಲಿ ಲೆಸ್. ಜ್ಯೂಸ್, ಐಸ್ ಕ್ರೀಮ್ ಅದು. ಓಕೆ, ನನಗೆ ಕೋಲ್ಡ್ ಬೇರೆ ಕೂತೈತೆ. ನನಗೆ ಕೋಲ್ಡ್ ಅಲ್ಲ, ಕಾಫು ಆಗ್ತಲ್ಲ, AC ಬೇರೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ದೊಡ್ಡ ಪ್ಲ್ಯಾನ್ ಇದೆ. ಅದು ನಾನು ಅವಳಿಗೆ ಖುಷಿ ಕೊಡುತ್ತೆ ಎಲ್ಲ ಗೊತ್ತಿಲ್ಲ, ನಾನು ಕೊಡಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ಬಿಟ್ಟಿದೆ, ನಾನು ಕೊಡಿಸ್ತಾ ಇದ್ದೀನಲ್ವ. ನಾನೇ ಕೊಡಿಸ್ತಾ ಇರೋದು. ಸೊ ಇಷ್ಟೇ ನಂದು ಆ್ಯಕ್ಚುಲಿ ಇರೋದು. ಇಷ್ಟೇನಾ? ಇಟ್ ಇಸ್ ಟೂ ಮಚ್. ಐ ಆಮ್ ವೆರಿ ಮಚ್ ಹ್ಯಾಪಿ. ನಂಗೆ ತುಂಬ ಖುಷಿ ಆಯಿತು, ನಂಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಇನ್ನೇನು ಹೇಳಲಿ ನಾನು. ಆ್ಯಂಡ್ ಶಿ ನೋಸ್ ಎವ್ರಿಥಿಂಗ್. ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅವಳಿಗೆ. ಅವಳ ರೀಸನ್ ಇದ್ದಾಳೆ ನನ್ನ ಹ್ಯಾಪಿನೆಸ್ಗೆ, ಯಾವಾಗಲೂ ಇರ್ತಾಳೆ. ಆ್ಯಂಡ್ ಅವಳು ನನ್ನ ಜೊತೆ, ನಂಗೆ ಗೊತ್ತು, ನಾನು ಏನೇ ಅಂದರೂ ಏನೇ ಬೈದರೂ ಓಡೋದ್ರೂ ಅವಳು ನನ್ನ ಜೊತೆ ಇರ್ತಾಳೆ ಅಂತ. ಆ್ಯಂಡ್ ಇದೇ ಥರ ನಾವು ಎವ್ರಿ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಇದೇ ಥರ ಎವ್ರಿ ಇಯರ್ ನನಗೆ ಸರ್ಪ್ರೈಸ್ ಮಾಡ್ಬೇಕು ನೀನು. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇದು ಡೌಗಳು. ಎನಿವೇಸ್ ಗೈಸ್, ಅಷ್ಟೇ ನನ್ನ ಕಡೆಯಿಂದ ಇದ್ದಿದ್ದಂದರೆ. ಸೊ ಇವಾಗ ನಾನು ಹೊಟ್ಟೆ ಸರ್ ಅಲ್ಲೇನಾದರೂ ಆರ್ಡ್ರ್ ಮಾಡ್ತೀನಿ. ಫಸ್ಟ್ ಏನು ಅನ್ವಿತಾ ಕೊಡಿಸ್ತಾವಳೆ. ವೆಲ್ ಗೈಸ್, ಇವಾಗೆ ಸದ್ಯಕ್ಕೆ ಇವಾಗ ಇಲ್ಲಿ ಸದ್ಯಕ್ಕೆ ಸೆಲೆಬ್ರೇಷನ್ಸ್ ಆಯಿತು, ಹೊಡಿತೀನಿ. ಸೊ ಇವಾಗ ಒಂದು ಲೈಕ್ ಹರ್ ಪ್ರೌಡ್ ಮೂಮೆಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ನನಗಿಂತ ಅವಳಿಗಿಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಅಷ್ಟು ಲೈಕ್ ನೆನ್ನೆಯಿಂದ ಸಿಕ್ಕಾಪಟ್ಟೆ ಅಮೌಂಟ್ ಸ್ವಲ್ಪ ಕಷ್ಟ ಆಗಿತ್ತು, ಬಟ್ ಅದು ಅರೇಂಜ್ ಆದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಹೇಳಿಲ್ಲ ನನಗಳು. ಐ ಡೋಂಟ್ ನೋ ವೈ ಶಿ ಡಿಡ್ಂಟ್ ಟೆಲ್, ಬಟ್ ಐ ಫೆಲ್ಟ್ ಬ್ಯಾಡ್ ಫಾರ್ ದಟ್. ಬಟ್ ಬಂದಿತ್ತಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗೈಸ್. ಲೈಕ್ ಐ ಆಮ್ ಆನ್ ಮೈ ಟೋಸ್. ಆಬ್ವಿಯಸ್ಲಿ ನಂದೇ ಅದು. ಸೊ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಅಂತ ಏನಂತ. ಬನ್ನಿ ಹೋಗುವ ಇವಾಗ. ಲೆಟ್ ಮಿ ವೆಕೇಟ್ ದಿಸ್. ಓಕೆ. ಏನೇ ನಮಗೆ ನಿನ್ನೆ ತಿರ್ಗಾ ಬಂದಿದ್ದ ಜಾಗಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಹೋಗಿರೋ ಕೆಲಸ ಆಗಿಲ್ಲ.
ಸೊ ಬೇಸಿಕಲಿ ಇವಾಗ ನಿಮಗೂ ತೋರಿಸ್ತೀನಿ ಏನಂತ ಸ್ಕಿಪ್ ಎಲ್ಲ ಮಾಡಿ ನೋಡಬೇಡಿ ಗೈಸ್ ಪ್ಲೀಸ್. ಓಕೆ, ವೆಲ್ಕಮ್ ಟು ಮಾಲ್ ಆಫ್ ಏಷ್ಯಾ ಗೈಸ್. ಫೈನಲಿ ನಾವು ಇವಾಗ ಕ್ರೋಮಾಗೆ ಬಂದಿದ್ದೀವಿ. ಆ್ಯಂಡ್ ನೀವು ಏನದು ಇದ್ರಲ್ಲಿ ಏನಂತಾರೆ ಅದನ್ನ ಟ್ರೈಲರಲ್ಲಿ ನೋಡಿರ್ತೀರೋ ಇಲ್ಲ ಮುಂದೆ ನೋಡಿರ್ತೀರೋ ಗೊತ್ತಿಲ್ಲ. ಏಕೆ ಗೈಸ್ ಆ್ಯಕ್ಚುಲಿ ನಾವು ಫ್ರಿಜ್ ನೋಡೋಕೆ ಬಂದಿದ್ದೀರಿ. ಬರ್ಡೇಗೆ ಫ್ರಿಜ್ ತಗೊತಾ ಇದ್ದೀವಿ. ದೊಡ್ಡವರಾಗ್ಬಿಟ್ಟಿದ್ದೀರಿ ಅದಕ್ಕೆ. ಅಲ್ಲ ಎಷ್ಟಿದು ಪಾಪ ನಮ್ಮಮ್ಮ ತಗೊತೀರಿ ಒಂದಿನ ಅಷ್ಟೇ. ಯಾವ ದಿನ ಗೊತ್ತಿಲ್ಲ, ಒಂದಿನ ಅವೆಲ್ಲ ಸಸ್ಪೆನ್ಸ್. ತಗೊತೀವಿ, ನಾನೇ ಕೊಡಿಸ್ತೀನಿ ವೆನ್ ಐ ಕಂಪ್ಲೀಟ್ ಮೈ ಸ್ಟಡೀಸ್. ಇನ್ಯಾವಾಗ ಕೊಡಿಸ್ತೀವಿ ಗುರು ನಾನು? ನೀವನ್ನ ನೋಡ್ತಾ ಇಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ನಾವು ಬೆಳೀತಾ ಇಲ್ಲ, ಬಡವ್ರ ಮಕ್ಕಳು ಬೆಳೆಯಲ್ಲ ಈಸಿಲಿ. ಯಾರು ಹೇಳ್ಕೊಳಲ್ವ ಅನ್ಕೋತಾ ಇರ್ತಾರೆ ಏನಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾಳೆ ಅಂತ. ಆ್ಯಕ್ಚುಲಿ ಹೇಳ ಆ್ಯಸ್ ಯೂಶ್ವಲ್ ಅವ್ರಿಗೆ ಕೋಲ್ಡ್ ಆಗಿದೆ. ಕೋಲ್ಡ್ ಅಲ್ಲ, ನಂಗೆ ಸೈನಸೈಟಿಸ್ ಇದ್ರೆ AC ಬಂದರೆ ಮಾಸ್ಕ್ ಹಾಕೋ ಅಂತ ಹೇಳಿದರು. ಮಾಸ್ಕ್ ಹಾಕೊಂಡೆ. ಏನೇ ನಮ್ದು ಇನ್ನೂ ಬಂದಿಲ್ಲ ಗೀತಾ, ಬೇಡ ಇನ್ನು. ದೇ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಕ್ಚುಲಿ ಗೈಸ್. ವಿಲ್ ಶೋ ಜಸ್ಟ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅದೇ ಇರುತ್ತೆ. ಅವಳ ಎಕ್ಸೈಟ್ಮೆಂಟ್ ನೋಡಿ. ನಂಗೆ ಟೆನ್ಷನ್ ಆಗ್ತದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್ ಬಿಕಾಸ್ ನೋ ಐ ಆಮ್ ಆ್ಯಕ್ಚುಲಿ ಪ್ರೌಡ್ ಆಫ್ ಹರ್. ಮನೆಗೆ ಹೋಗಿ ಮಾತಾಡೋಣ ಸುಮ್ಮನೆ. ಯಪ್ಪ ಹೆಂಗೆ ಆಡ್ತಾಳಗ ಇವಳು. ಅಚೀವ್ಮೆಂಟ್ ಏನಕ್ಕೆ ಅಚೀವ್ಮೆಂಟ್ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಮುಂದೆ ನೋಡ್ಸೋರ್ಗೆ ಅಷ್ಟೇ ಗೊತ್ತಿರುತ್ತೆ, ಓಡಿಸೋರ್ಗೆ ಅಲ್ವಾ. ಇವಾಗ ಏನಿವ್ರು ಇಷ್ಟೊಂದು ತಲೆ ತಿಂತವ್ರು ಏನಿರ್ಬೋದು ಅಂತ ಮುಂದೆ ಓಡಿಸ್ತಾರಲ್ಲ, ಅದು ಅವ್ರಿಗೆ ಹೇಳಿಲ್ಲ. ಸೊ ಯಾ ದೇ ವರ್ಕಿಂಗ್ ಆನ್ ಇಟ್. ಫೈನಲಿ iPhone 16 Pro Max. This is what I was telling you. 16 Pro, sorry 16 Pro, whatever it is. ಸೈಜ್ ಅನ್ವಿತಾ ಸೈಜ್ ತಗೊಂಡಿದ್ದ, ಸಣ್ಣ ಚಿಕ್ಕದು ಸಣ್ಣ. ಸೊ ಇಟ್ಸ್ ಫೈನಲಿ ಹರ್ ಫೋನ್. ವೇರ್ ಇಸ್ ದಿಸ್ ಫೋನ್ ಆ್ಯಂಡ್ ಟಾಟಾ ಬೈ ಫಾರ್ ದಿಸ್ ಫೋನ್. ಗೈಸ್ ಟ್ರಸ್ಟ್ ಮಿ, ದಿಸ್ ವಾಸ್ ದ ಫಸ್ಟ್ ಐಫೋನ್ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದು, iPhone 12 ಅವಾಗ. ಆ್ಯಂಡ್ ನಾವು ಅವಳ ಅಳ ಸೀನ್ ಇಲ್ಲ, ನನ್ನ ಥರ ಎಲ್ಲ ಸೆಂಟಿಮೆಂಟ್ ಇಲ್ಲ ಅವಳಿಗೆ. ನನ್ನೇ ಬಿಟ್ಬಿಡ್ತಾಳೆ. ಹೌ ಹ್ಯಾಪಿ ಆರ್ ಯು? ಆಮೇಲೆ ಅನ್ವಿತಾ ಟ್ರೀಟ್ ತೋರಿಸ್ತೀನಿ, ಎಷ್ಟು ಕಂಜೂಸ್. ಎಲ್ಲ ಫೋನ್ಗೆ ಹಾಕ್ಬಿಟ್ಟು ಅವಳಿಗೆ. ನಂಗಂತೂ ಹೆವಿ ಹೊಟ್ಟೆ ಇಷ್ಟೈತೆ. ಸೊ ಲೆಟ್ ಮಿ ಈಟ್ ಫಸ್ಟ್, ಓಕೆ? ಆಮೇಲೆ ಫೋನ್ ತಗೊಂಡು ಮನೆಗೆ ಹೋಗೋಣ. ಆಮೇಲೆ ಇನ್ನೂ ಎಲ್ಲೆಲ್ಲ ಹೋಗೋದಿದೆ ತೋರಿಸ್ತೀನಿ, ಓಕೆ? ಪಾಸ್ವರ್ಡ್ ಕರೆಕ್ಟ್ ಇದೆಯಾ? ಸೊ ಗೈಸ್ ಇವಾಗ ಜಸ್ಟು ಏನಿಲ್ಲ, ಸೊ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಮಲ್ಲಿ ಫಸ್ಟು ಆ ಫೋನ್ಗೆ ನನಗೆ ಇವಳು ಹಾಕ್ಸ್ತಾಳೋ ಗೊತ್ತಿರ್ಬೇಕಾದ್ರೆ ನಾನೇ ಎಲ್ಲ ಸಾಲ ಮಾಡಿಕೊಟ್ಬಿಡ್ತೀನಿ. ಆ ಫೋನ್ ಕೇಸು ಮತ್ತು ಇನ್ನೇನು ಹಾಕ್ಸ್ಬೇಕು, ಸ್ಕ್ರೀನ್ ಗಾರ್ಡ್, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಅದನ್ನು ಇವಳು ನನಗೆ ಫೋನಿಗೆ ಬಂದಾಗ ಫಸ್ಟ್ ಅದು ಮಾಡಿಸಿದ್ದು. ಬಿಕಾಸ್ ನಂತರ ಇವಳು ಇರ್ರೆಸ್ಪಾನ್ಸಿಬಲ್ ಇಲ್ಲದೆ ಇರ್ಬೋದು, ಬಟ್ ಆದರೂ ಭಯನೇ. ನನ್ನ ಜೊತೆ ಸೇರಿ ಇವಳು ಟೈಮ್ ಕೆಟ್ಟೋಗ್ಬಿಡುತ್ತೆ. ಬಿಕಾಸ್ ನನ್ನ ಜೊತೆ ಯಾರು ಇರ್ತಾರೋ ಅವ್ರ ಟೈಮ್ ಕೆಟ್ಟೋಗ್ಬಿಡುತ್ತೆ ಗೈಸ್. ನಾನು ಒಂಥರ ಲತ್ತೆ ಇದ್ದಂಗೆ. ಸೊ ಎನಿವೇಸ್ ಐ ಆಮ್ ವೆರಿ ಅನ್ಲಕ್ಕಿ, ಸ್ವೇರ್. ನನ್ನ ಕಸಿನ್ ಒಬ್ಬ ಇದ್ದ ಅವಾಗಲ್ಲ ದೇಶದಲ್ಲಿ, ಅವನು ಹೇಳೋಣ ಲೈಕ್ ಯು ಆರ್ ವೆರಿ ಮಚ್ ಅನ್ಲಕ್ಕಿ ಇನ್ ಲೈಫ್ ಅಂತ. ಸೊ ಐ ಆಮ್ ರಿಯಲಿ ಅನ್ಲಕ್ಕಿ ಇನ್ ಮೈ ಲೈಫ್. ಸೊ ಲೆಟ್ಸ್ ಗೋ ಟು ಮಲ್ಲೇಶ್ವರ. ಯಾಕೆ ಹಂಗಂತ ಇದೆಯಾ? ಇವಳು ನಿಮ್ಮ ಹತ್ರ ಏನೂ ಶೇರ್ ಮಾಡ್ಕೊಳಲ್ಲ. ಸೊ ದಯವಿಟ್ಟು ಇವಳು ನಂಬಕ್ಕೆ ಹೋಗ್ಬೇಡಿ ಗೈಸ್ ನೀವು. ಅವಳಷ್ಟು ಯಾರು ಅನ್ವಿತಾ? ಅನ್ವಿತಾ ಹಾಯ್. ನೋಡಿ ಗೈಸ್, ನೋಡ್ತಾನೆ ಇಲ್ಲ ಆಗ್ತವೆ. ಏನು ಹಾಕ್ಬೇಕಾ? ಏನೋ ಹೇಳ್ತಾಳೋ ಗೊತ್ತಿಲ್ಲ. ಟೆಂಪಲ್ ನೋಡಿರ್ತಾರೆ. ನಾನು ಬ್ಲಾಗಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ತೇನೆ.
ಇಷ್ಟು ನಮ್ಮಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಫ್ಟರ್ ಲಾಂಗ್ ಏಜಸ್ ನನ್ನ ವ್ಲಾಗಲ್ಲಿ ನೋಡ್ತಿದ್ದೀರಾ ಅಂತ ಅನಿಸ್ತಿದೆ ಅಲ್ವಾ? ಲಾಂಗ್ ಏಜ್ ಆದ್ಮೇಲೆ ನೀನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದೇ ನನ್ನ ಬ್ಲಾಗಲ್ಲಿ ನೋಡ್ತಿದ್ದಾರೆ. ಸೊ ಅನ್ವಿತಾ ಪ್ರತಿ ವರ್ಷ ಬರ್ಡೇಗೂ ನಾನು ಅಕ್ಕಿ ಕೊಡ್ತೀನಿ ದೇವಸ್ಥಾನಕ್ಕೆ ಅಂತ ಬೇಡ್ಕೊಂಡಿದ್ದೀನಿ. ಸೊ ಅವಳೆ ಇಟ್ಕೊಂಡು ಅವಳೆ ಕೊಡ್ಕೊಂಡು ಹೋಗು, ಅವಳಿಗೆ ಒಳ್ಳೇದಾಗ್ಲಿದ್ದು ಬೇಡ್ಕೊಂಡು ಹೋಗ್ತಾವಳೆ. ಸೊ ಯಾ ಲೆಟ್ಸ್ ಗೋ ಆ್ಯಂಡ್ ಗೆಟ್ ದರ್ಶನ ಮಾಡ್ಕೊಂಡು ಬರೋಣ. ಗೆಟ್ ದರ್ಶನ ಮಾಡ್ಕೊಬರೋಣ. ಲೇ ಅವ್ರು ನಾವಿಬ್ಬರನ್ನ ತಿಕ್ಲ ಅನ್ಕೊಂಡು ನಾನು ಯಾವುದೋ ಅಂಕಲ್ ನಾನು ಬೈಕೊಂಡು ಹೋದ್ರಿ ಇವತ್ತು. ಅಪ್ಪ ತಾತ ಅವ್ರಿಗೆ ಓಡ್ಸೋಕೆ ಬರಲ್ಲ, ನನಗೆ ಹೇಳ್ತಾರೆ ಗೈಸ್. ನಾನು ನಿಂತ್ಕೊಂಡಿಲ್ಲ ಏನಿಲ್ಲ ಗಾಡಿ, ಏನೋ ನಿಂತ್ಕೊಂಡೆಲ್ಲ ಓಡಿಸ್ತಾ ಇದ್ದೆ ನೀನು ಅಂತ. ಫೋನ್ ಕೇಸ್ ಹಾಕ್ಸ್ಕೊಳಕ್ಕೆ ಬಂದಿದ್ದೆ. ಸುಮ್ಮನೆ ಯಾಕೆ ರಿಸ್ಕ್, ಮೊದಲೇ ಟೈಮ್ ಸರಿ ಇಲ್ಲ ಅಂತ ಅಷ್ಟೇ. ಇವಾಗ ವಿದ್ಯಾರಣ್ಯಪುರದಲ್ಲಿ ಸಿಗ್ನಲ್ ಬೇರೆ ಹಾಕಿದ್ದಾರೆ, ಅದು ಹಾಕೋದು ಬರೀ ಸಂಜೆ ಹೊತ್ತು ಅಷ್ಟೇ. ಸರಿ ಇವಾಗ ಫೋನ್ ತೊಗೊಂಡು ಲಾಸ್ಟ್ ಇನ್ನೊಂದು ಅವ್ರ ಮನೇಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನಲ್ಲ ಅವ್ರ ಮನೇಲಿ ಅವ್ರ ಮಮ್ಮಿ ಸ್ಪೆಷಲಾಗಿ ಬ್ಲ್ಯಾಕ್ ಫಾರೆಸ್ಟೇ ತೊಗೊತೀನಿ ಅಂತ ತೊಗೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಸೊ ಕಟ್ ಮಾಡಿಸ್ಬಿಟ್ಟು ನನ್ನ ಮನೆಗೆ ಹೋಗಿ ಮಲ್ಕೊಬೇಕು. ಐ ಆಮ್ ವೆರಿ ಟಯರ್ಡ್. ಪ್ಲೇಟ್ ತರಲಿನ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸೊ ವೆಲ್ ಯಾ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ನಾನು ನಿನ್ನೆಯಿಂದ ನಾನು ನೆಟ್ಟಿಗೆ ರೆಸ್ಟ್ ಇಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು. ಲೈಕ್ ಐ ಮ್ಯಾನೇಜ್ ಸೆವೆರಲ್ ಬಿಸ್ನೆಸ್ ಅಕೌಂಟ್ಸ್ ಆಫ್ ಇನ್ಸ್ಟಾಗ್ರಾಮ್. ಸೊ ಅಲ್ಲೆಲ್ಲ ಓಡಾಡಿ ಸಿಕ್ಕಾಬಡೆ ನೆನ್ನೆ ಇವತ್ತು ಎಲ್ಲ ಸಿಕ್ಕಾಬಡೆ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಮಧ್ಯದಲ್ಲಿ. ಸೊ ಮೊನ್ನೆ ಎಲ್ಲ ಹೋಗಿ ಸೈನಸೈಟಿಸ್ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ಆಸ್ಟರ್ಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಅಷ್ಟು ನನಗೆ ಇದಾಗ್ಬಿಟ್ಟಿದ್ದು ಹೆಲ್ತ್ ಇಶ್ಯೂಸು ರಿಗಾರ್ಡಿಂಗ್ ಸೈನಸ್ ಅವ್ರು ಯಾರೇ ಇದ್ದರೂ ಪ್ಲೀಸ್ ಈ ವೆದರಲ್ಲಿ ಇನ್ಮೇಲಿಂದ ಆಫ್ಟರ್ ಜೂನ್, ಇನ್ಫ್ಯಾಕ್ಟ್ ಇವಾಗ ಏನು ಹಿಂಗೆ ಆಗ್ಬಿಟ್ಟಿದೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಕಮ್. ಎನಿವೇಸ್ ಬ್ಯಾಂಗ್ಳೂರ್ ವೆದರ್ ಇಸ್ ರಿಯಲಿ ಅನ್ಪ್ರೆಡಿಕ್ಟೇಬಲ್, ನಿಮ್ಗೆ ಗೊತ್ತಿರೋ ಹಾಗೇನೆ. ಸೊ ಐ ಜಸ್ಟ್ ಸಜೆಸ್ಟ್ ಯು ಗೈಸ್, ವಾಟ್ ಡಾಕ್ಟರ್ ಟೋಲ್ಡ್ ಮೀ ಇಸ್ ದಟ್ ಯೂಸ್ ಮಾಸ್ಕ್. ಯಾವಾಗಲೂ ಎ ಸಿ ಆಗಿ ಬರಲ್ಲ, ಆಫ್ಕೋರ್ಸ್ ನಿಮಗೆಲ್ಲ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ಸೊ ಎ ಸಿ ಎಲ್ಲ ನಿಮ್ಗೆ ಆಗಿ ಬರಲ್ಲ, ನನಗೂ ಆಗಿ ಬರಲ್ಲ ಆಫ್ಕೋರ್ಸ್. ಸೊ ಮಾಸ್ಕ್ ಯೂಸ್ ಮಾಡಿ. ಆಚೆ ಹೋಗ್ಬೇಕಾದ್ರೆ ತಲೆ ಕವರ್ ಮಾಡಿ, ಸ್ಪೆಷಲಿ ತಲೆ ಕವರ್ ಮಾಡಿಕೊಂಡು ಕಿವಿ ಕಾಟನ್ ಇಟ್ಕೊಂಡು ಜಸ್ಟ್ ಸ್ಟೇ ವಾರ್ಮ್ ಅಷ್ಟೇ. ಫ್ಯಾನ್ ಯೂಸ್ ಮಾಡಿಬಿಡಿ. ಮೇನ್ ಥಿಂಗು ಫ್ಯಾನ್. ನೀವು ಎಷ್ಟೇ ಶೆಕೆ ಆದರೂ ಎಷ್ಟೇ ಆದರೂ ಫ್ಯಾನ್ ಯೂಸ್ ಮಾಡಿಬಿಡಿ ಗೈಸ್, ಓಕೆ? ಸೊ ಈ ವ್ಲಾಗ್ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಿದ್ದೀನಿ. ಹೆಣ್ಣು ಮಾಡೋಕ್ಕಿಂತ ಮುಂಚೆ this is for you Anvita. I don't know, maybe people will skip or whatever it is, but ನೋಡ್ತಾ ಇರೋರಿಗೆ ಥ್ಯಾಂಕ್ಸ್. ಆ್ಯಂಡ್ ಅನ್ವಿತಾ, ಇದು ಮೇನ್ ಆಗಿ ನಿನಗೆ ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ನಿನ್ನ ಬಗ್ಗೆ ನಾನು ಎಷ್ಟು ಹೇಳಿ, ಅದು ಲಾಸ್ಟ್ ವ್ಲಾಗಲ್ಲಿ ಇದೇ ಡೈಲಾಗ್ ಹೇಳಿದ್ದೆ, ಬಟ್ ಸ್ಟಿಲ್ ದಟ್ ಇಸ್ ರಿಯಲಿ ಅ ಫ್ಯಾಕ್ಟ್. ನಿನ್ನ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಮ್ಮಿನೇ, ಬಿಕಾಸ್ ಯು ಆರ್ ಬಿಯಾಂಡ್ ಎವ್ರಿಥಿಂಗ್ ಇನ್ ಮೈ ಲೈಫ್. ನಿನಗೊತ್ತು ನೀನು ನನಗೆ ಎಷ್ಟು ಮೀನ್ ಆಗ್ತೀಯ ಅಂತ. ಬಟ್ ದೆನ್ ಐ ವಿಲ್ ಆಲ್ವೇಸ್ ಮಿಸ್ ಯುವರ್ ಬರ್ಡೇ. ಲೈಕ್ ಈ ಜೂನ್ 14 ಮನೆಗೆ ಬಂದಾಗ ರೆಸ್ಟ್ ಮಾಡೋವಾಗ ಲೈಕ್ ಇನ್ನೂ ಸ್ವಲ್ಪ ಇರಬಾರ್ದ ನನ್ನ ಬರ್ಡೇಗಿಂತ ನಿನ್ನ ಬರ್ಡೇ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಕಣೆ. ಆ್ಯಂಡ್ ನಿಂಗೆ ಗೊತ್ತಿರೋದೆ, ಅವಳು ಲೈಕ್ ದಿಸ್ ಇಸ್ ಅವರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ಲೈಫ್. ಆ್ಯಂಡ್ ಅಷ್ಟು ಕಷ್ಟಪಟ್ಟಾದರೂ ಹೆಂಗೋ ಮಾಡಿ ಗೈಸ್, ಲಿಟ್ರಲಿ ಶಿ ಇಸ್ ವೆರಿ ಇನ್ಸ್ಪೈರಿಂಗ್. ಇನ್ಫ್ಯಾಕ್ಟ್ ನಾನು ಇಷ್ಟು ಇದ್ದೀನಿ ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಇವತ್ತು ಉಸಿರಾಡ್ತಾ ಇದ್ದೀನಿ ಅನ್ನೋ ಕಾರಣನೇ ಅನ್ವಿತಾ, ಮೇಜರ್ ಕಾರಣನೇ ಅನ್ವಿತಾ. ಟ್ರಸ್ಟ್ ಮೀ, ಶಿ ಮೀನ್ಸ್ ಎವ್ರಿಥಿಂಗ್ ಟು ಮೀ. ಅನ್ವಿತಾ, ಥ್ಯಾಂಕ್ ಯು ಸೋ ಮಚ್. ನೀನು ಇದಕ್ಕಿಂತ ಹೆಚ್ಚು ಡಿಸರ್ವ್ ಮಾಡ್ತೀಯಾ. ಆ್ಯಂಡ್ ಯಾರು ಕಣ್ಣು ಹಾಕ್ಬೇಡಿಯಪ್ಪ, ಓ ಮೈ ಗಾಡ್, ಯಾರು ಕಣ್ಣು ಹಾಕ್ಬೇಡಿ. ತುಂಬ ಒಳ್ಳೆ ಹುಡುಗಿ. ಆ ಒಳ್ಳೆ ಹುಡುಗಿ ನನಗೆ ಸಿಕ್ಕಿರೋದು ಅದು ನಾನು ಯಾವ ಜನ್ಮಕ್ಕೆ ಪುಣ್ಯ ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಐ ಡಿಸರ್ವ್ ಆರ್ ನಾಟ್, ಬಟ್ ಲಿಟ್ರಲಿ ಲೈಕ್ ಶಿ ಇಸ್ ದ ಬೆಸ್ಟ್ ಆಫ್ ಆಲ್. ಶಿ ಈಸ್ ದ ಬೆಸ್ಟ್ ಡಾಟರ್, ಅ ಬೆಸ್ಟ್ ಫ್ರೆಂಡ್. ಆ್ಯಂಡ್ ನಮ್ಮನೆ ಕೂಡ ಒಳ್ಳೆ ಬೆಸ್ಟ್ ಡಾಟರ್ ಆಗಿದ್ದಾಳೆ. ಇನ್ಫ್ಯಾಕ್ಟ್ ಶಿ ಇಸ್ ರಿಯಲಿ ಅ ವೆರಿ ಗುಡ್ ಫ್ರೆಂಡ್, ನಾಟ್ ಇವನ್ ಗುಡ್ ಫ್ರೆಂಡ್. ನನಗೆ ಅದು ವರ್ಡೇ ಹೇಳೋಕ್ಕಾಗಲ್ಲ ಅಲ್ಲೋ ನಿನ್ನ ಬಗ್ಗೆ ನಾನು ಮಾತಾಡಬೇಕಂದ್ರೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ನಿಂಗೆ ಖುಷಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿರುತ್ತೆ ಅಲ್ಲ, ನನ್ನ ಲೆವೆಲ್ ಮೀರ್ ಐ ಹ್ಯಾವ್ ಟ್ರೈ ಮೈ ಬೆಸ್ಟ್ ಟು ಮೇಕ್ ಯು ಹ್ಯಾಪಿ. ಆ್ಯಂಡ್ ಯು ಡಿಸರ್ವ್ ಈವನ್ ಮೋರ್. ಆ್ಯಂಡ್ ನಿನ್ನ ಸಕ್ಸಸ್ ಅದು ಎಷ್ಟು ಖುಷಿ ಆಯಿತು ಅಂದರೆ, ಟ್ರಸ್ಟ್ ಮೀ, ನನಗೆ ಸಿಕ್ಕಾಪಟ್ಟೆ ಲೈಕ್ ನಾನು ತಗೊಂಡಿದ್ದಾಗ ನನಗೆ ಆ ಥರ ಖುಷಿ ಆಗ್ತಾಯಿತ್ತೋ ಬಹುಶಃ, ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನೀನು ತಗೊಂಡಿದ್ಯಲ್ಲ, ಲೈಕ್ ಲಿಟ್ರಲಿ ದೇರ್ ಆರ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್. ಲೈಕ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ನಾನು ಬರಲ್ಲ ಯಾಕೆ. ಸೊ ಯು ಡಿಸರ್ವ್ ಈವನ್ ಮೋರ್ ಅನ್ವಿತಾ. ಲೈಕ್ ನಿನಗಿರೋ ಒಳ್ಳೆ ಮನಸ್ಸಿಗೆ, ನಿನಗಿರೋ ಒಳ್ಳೆ, ಎಷ್ಟು ಹೇಳಿದ್ರು ಕಮ್ಮಿ ನಿನ್ನ ಬಗ್ಗೆ. ಸ್ವಾರ್. ನಾನು
ಎಷ್ಟು ಹೇಳಿದ್ರು ಕಮ್ಮಿ ನಿನ್ನ ಬಗ್ಗೆ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಡಿಸರ್ವ್ ಯು, ಬಟ್ ಯು ಮೀನ್ ಎವ್ರಿಥಿಂಗ್ ಟು ಮೀ, ಎವ್ರಿಥಿಂಗ್. ನನಗೆ ನಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು. ನನ್ನ ಜೊತೆ ಖುಷಿಯಾಗಿ ಹೀಗೆ ಇರು. ಐ ಡೋಂಟ್ ನೋ ವೆದರ್ ಯು ಹ್ಯಾಪಿ ವಿತ್ ಮಿ ಆರ್ ನಾಟ್, ಬಟ್ ಈ ಥರ ಜೊತೇಲಿ ಯಾವಾಗಲೂ ಹೀಗೆ ಇರೋಣ. ನಮ್ಮ ಫ್ರೆಂಡ್ಶಿಪ್ ಇನ್ನೂ ಡಿಕೇಡ್ಸ್ ಗಂಟ ರೀಚ್ ಆಗಲಿ. ಲೈಕ್ ಈ ಜನ್ಮ ಅಲ್ಲ, ನನಗೆ ಎಷ್ಟೇ 10 ಜನ್ಮ ಆದರೂ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಬೇಕು ನನಗೆ. ಓಕೆ. ಆ್ಯಂಡ್ ನನಗೆ ಪ್ರೇ ಮಾಡ್ಕೊತೀನಿ ದೇವರಲ್ಲಿ ಶಕ್ತಿ ಅವಳಿಗೆ ಐಫೋನ್ಗಿಂತ ಹೆಚ್ಚಾಗಿ ಏನಾದರೂ ನಾನು ಕೊಡಿಸ್ಬೇಕು. ಇಟ್ಸ್ ನಾಟ್ ಅಬೌಟ್ ಮನಿ ಆರ್ ವಾಟ್ ಎವರ್ ಇಟ್ ಈಸ್. ಶಿ ಡಿಸರ್ವ್ಸ್ ಅಂತ ಹೇಳ್ತಿದ್ದೀನಲ್ಲ ಅವಾಗಲಿಂದ. ಅವಳಿಗೆ ಕೊಹಿನೂರ್ ಡೈಮಂಡ್ಗಿಂತ ಹೆಚ್ಚಾಗಿ ಅವಳು ಡಿಸರ್ವ್ ಮಾಡ್ತಾಳೆ. ಆ ಶಕ್ತಿ ದೇವ್ರು ನನ್ನಲ್ಲಿ ಕೊಟ್ಟು ನಾನು ನಿನಗೊಂದು ಗಿಫ್ಟ್ ಮಾಡೋ ಥರ ಆಗಲಿ ಯಾವಾಗಾದರೂ. ನಾನು ಇನ್ನೂ ಸ್ವಲ್ಪ ದೊಡ್ಡೋಳಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಕಾಸಲ್ಲಿ ನಿನಗೆ ಏನಾದರೂ ನಾನು ಇನ್ನೂ ಸ್ಪೆಷಲಾಗಿ ಕೊಡಿಸ್ಬೇಕಂತ ನನಗೆ ಆಸೆ. ಮೇ ಬಿ ಅದು ಬೇಗ ಈಡೇರಲಿ. ನನಗಿಂತ ಮುಂಚೆ ನಾನು ನಿನಗೆ ಗಿಫ್ಟ್ ಮಾಡ್ತೀನಿ. ಏನೇ ಆಗಲಿ, ನನ್ನ ಸಕ್ಸಸ್ ಆಗಲಿ ಏನೇ ಆಗಲಿ, ಅದ್ರ ಕಾರಣನೇ ನೀನು. ಸೊ ನನ್ನ ಸಕ್ಸಸ್ಸಲ್ಲಿ ನಿನಗೆ ಏನಾದರೂ ನಾನು ಪ್ರಿಷಿಯಸ್ ಗಿಫ್ಟ್ ಕೊಡಬೇಕು ಇದಕ್ಕಿಂತ ಹೆಚ್ಚಾಗಿ. ಇವಾಗ ಇನ್ನೂ ಚಿಕ್ಕ ಹುಡುಗಿ, ಇನ್ನೂ ಸ್ವಲ್ಪ ದೊಡ್ಡೋಳಾಗಿ ಆ ಮೆಚ್ಯೂರಿಟಿ ಬಂದು ಇನ್ನೂ ಓದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಡೆಫಿನೆಟ್ಲಿ ಎಸ್. ಆ್ಯಂಡ್ ಥ್ಯಾಂಕ್ ಯು ಕಣ. ಆ್ಯಂಡ್ ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. ಆ ದುರ್ಗಮ್ಮ ಆಂಜನೇಯ ಸದಾ ನಿನ್ನ ಜೊತೆ ಇರಲಿ. ನಿಂಗೆ ಸದಾ ಒಳ್ಳೇದಾಗಬೇಕು. ಬಿಕಾಸ್ ಯು ಡಿಸರ್ವ್ ಟು ಬಿ. ನಿಂಗೆ ಒಳ್ಳೇದಕ್ಕಿಂತ ಹೆಚ್ಚಾಗಿ ಒಳ್ಳೇದಾಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಆಲ್ರೆಡಿ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಮೈ ಫ್ಯಾಮಿಲಿ ಇಸ್ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ದೇರ್ ಲೈಫ್ಸ್. ಯು ರಿಯಲಿ ಮೀನ್ ಅ ಲಾಟ್. ನಿನ್ಗೆ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ ಯು ಇದೇ ಥರ ನಾವು ಜೊತೆಯಲ್ಲಿರೋಣ. ಆ್ಯಂಡ್ ನಿನಗೆ ಹೆಚ್ಚಾಗಿ ಸಕ್ಸಸ್ ಸಿಗಲಿ. ಖುಷಿಯಾಗಿರು. 100 ಕಾಲ ಮೇನ್ ಆರೋಗ್ಯ ನೋಡ್ಕೊ. ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ. ಥ್ಯಾಂಕ್ ಯು. ಗೈಸ್, ಈ ವ್ಲಾಗ್ ಇವಾಗ ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಲ್ಲಿ ಗಂಟ ವ್ಲಾಗ್ ನೋಡಿದ್ದಕ್ಕೆ. ನಿಮ್ಮ ಪ್ರೀತಿ ನಮ್ಮಿಬ್ಬರ ಮೇಲೆ ಸದಾ ಹೀಗೆ ಇರಲಿ. ಅವಳ ಮೇಲೆ ಜಾಸ್ತಿ ಇರಲಿ. ಆ್ಯಂಡ್ ಅವಳು ಹೊಸ ಫೋನ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ವೆರಿ ಗುಡ್ ಐಡಿಯಾ ಇನ್ ಅವರ್ ಮೈಂಡ್ಸ್. ಲೈಕ್ ಇನ್ನು ಹೊಸದಾಗಿ ಏನೋ ಕೊಡಬೇಕಂತ ಏನೋ ಐಡಿಯಾಸ್ ಇದೆ. ಡೆಫಿನೆಟ್ಲಿ ವಿ ವಿಲ್ ಎಕ್ಸಿಕ್ಯೂಟ್ ಇಟ್ ಶಾರ್ಟ್ಲಿ. ಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡಿರೋದಕ್ಕೆ, ಮೆಸೇಜ್ ಮಾಡಿರೋದಕ್ಕೆ, ನನಗಾಗಲಿ ಅವಳಿಗಾಗಲಿ. ಅವಳು ಯೂಶಲಿ ಯಾರಿಗೂ ರಿಪ್ಲೈ ಮಾಡಲ್ಲ ಪಾಪ. ಅವಳು ಯಾರ ಹತ್ರನೂ ಮಾತಾಡೋಳು. ವೆರಿ ಇಂಟ್ರೋವರ್ಟ್. ನನ್ನ ಹತ್ರ ಮಾತ್ರ ಪ್ರೋವರ್ಟ್. ಪ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ, ನನ್ನ ಫ್ರೆಂಡ್ಗೋಸ್ಕರ ವಿಶ್ ಮಾಡಿದ್ದಕ್ಕೆ ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಎಲ್ಲ ಮೆಸೇಜ್ಗೂ ನಾನು ಇನ್ಸ್ಟಾಲ್ ನಾನು ರಿಪ್ಲೈ ಕೊಡಲ್ಲ, ಐ ನೋ. ಬಟ್ ಬಿಕಾಸ್ ಐ ರಿಯಲಿ I'm little, I don't know what to tell, but yeah, I'm sorry. But heartily thank you so much for each and every wishes. ನಿಮ್ಮ ವಿಶಸ್ ಅವಳ ಮೇಲೆ ಸದಾ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ IFIM ಜೈನ್ ಯೂನಿವರ್ಸಿಟಿ ಇದು MBA ಬಗ್ಗೆ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಇಲ್ಲಿ ಗಂಟ ವ್ಲಾಗ್ ನೋಡಿದ್ದಕ್ಕೆ. ಪ್ಲೀಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನಗೆ ಯಾವುದೇ ವ್ಲಾಗ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸಾರಿ ಫಾರ್ ದ ವಾಯ್ಸ್, ನನಗೆ ತುಂಬ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿ ಕೆಮ್ಮಾಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗಂಟ ವ್ಲಾಗ್ ನೋಡಿದ್ದಕ್ಕೆ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. Once again, I wish you a very happy birthday, Anvita. I love you the most. Bye.